ಭರ್ಮಪ್ಪ ಬಂಗಾರಿ ನೇತೃತ್ವದಲ್ಲಿ ಕುಸ್ತಿ ಪಂದ್ಯಾವಳಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ತರ್ಸಿನಕೊಪ್ಪ ಗ್ರಾಮದಲ್ಲಿ 16/3/2025 ಶ್ರೀ ಮಹರ್ಷಿ ವಾಲ್ಮೀಕಿ ಜನಾಂಗದ ವತಿಯಿಂದ ರಾಜ್ಯ ಮಟ್ಟದ ಭಾರಿ ಜಂಗಿ ನಿಕಾಲಿ ಕುಸ್ತಿಯ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಸುಮಾರು 78 ಕುಸ್ತಿಪಟುಗಳು ಕಣದಲ್ಲಿ ಇದ್ದರು. ಮಹಾನಗರ ಜಿಲ್ಲಾ ಕಾಂಗ್ರೆಸ್ SC/ST ಘಟಕದ ಹಾಗೂ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಭರ್ಮಪ್ಪ S ಬಂಗಾರಿರವರು ಮಾತನಾಡಿ, ಪ್ರತಿ ವರ್ಷವೂ ಕುಸ್ತಿ ಪಂದ್ಯಾವಳಿಯನ್ನ ಆಯೋಜಿಸುತ್ತಾ ಬಂದಿದ್ದೇವೆ. ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೂ ಪ್ರೋತ್ಸಾಹ ಧನವನ್ನ ಸಹ ನೀಡುತ್ತೇವೆ ಎಂದರು. ತರ್ಸಿನಕೊಪ್ಪ ಗ್ರಾಮದಾಗ ಪ್ರತಿ ವರ್ಷ ಕುಸ್ತಿ ಇಟ್ಕೊಂಡು ಬಂದಿರ್ತೇವೆ. ಅದ್ರ ಪ್ರಕಾರ ಇದು ವರ್ಷ ಕುಸ್ತಿ ಇರ್ತೇವೆ. ನಾವು 39 ಜೋಡಿ ನೇಮಿಸಿ ಕುಸ್ತಿ ಪಟವನ್ನು ಆಡಿಸ್ತೇವೆ. ಅವರಿಗೆ ಗೆದ್ದವರಿಗೆ ಸೋತವರಿಗೆ ಎಲ್ಲರಿಗೆ ಬಹುಮಾನ ಕೊಡುವಂತ ಪ್ರತಿ ವರ್ಷನೂ ಇಂತಹ ಕುಸ್ತಿ ಪಟವನ್ನು ಆಡ್ತೇವೆ. ಕುಸ್ತಿ ಮಕ್ಕಳಿಗೆ ನಮ್ಮೂರ ಎಲ್ಲ ಪ್ರತಿಯೊಂದು ಮನೆಗೆ ಒಬ್ಬರು ಪೈಲ್ವಾನ್ ಮಾಡಿ ಅವರೆಲ್ಲರೂ ಕುಸ್ತಿ ಮಾರುತಿ ತಾಲೀಮ್ ಅಂತ ಪೈಲ್ವಾನ್ ಗಡ್ಡಿ ಮನೆಗೆ ಎಲ್ಲಾನು ಇಟ್ಟು ಗಡ್ಡಿ ಆಡಿಸಿ ಅಂತನೆಲ್ಲ ಇಲ್ಲಿ ಕರೆಸಿ ಒಂದಿನ ಅವ್ರ ಇದನ್ನ ಮಾಡಿ ನೇಮಿಸಿ ಅವ್ರೆಲ್ಲರಿಗೂ ಪ್ರೋತ್ಸಾಹದಿಂದ ಬಹುಮಾನ ಕೊಟ್ಟು ಕುಸ್ತಿ ಪಟ ಆಡಿಸ್ತೇವೆ. ನಮ್ಮ ಹೆಸರು ಭರ್ಮಪ್ಪ S ಬಂಗಾರಿ, ಧಾರವಾಡ ಹುಬ್ಬಳ್ಳಿ ಮಹಾನಗರ ಜಿಲ್ಲಾ ST ಘಟಕ ಅಧ್ಯಕ್ಷರು. ಕರ್ನಾಟಕ ಕೇಸರಿ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದ ಮಾಜಿ ಪೈಲ್ವಾನರಾದ ಅರ್ಜುನ್ ಖಾನಾಪುರ್ ಅವರು ಕುಸ್ತಿ ಪಂದ್ಯಾವಳಿಯ ಕುರಿತು ಮಾತನಾಡಿದರು. ಈಗಿನ ಕುಸ್ತಿ ಆಡೋ ಪದ್ಧತಿ ಸ್ವಲ್ಪ ಚೇಂಜ್ ಆಗಿದೆ. ಹೆಣ್ಮಕ್ಳು ಮಾಡ್ಬೋದು ಈಗಿನ ಟೈಮ್ದಲ್ಲಿ, ಅವಾಗ ಅಷ್ಟು ಇರಲಿಲ್ಲ. ಈಗ ಒಳ್ಳೊಳ್ಳೆ ಇದಕ್ಕೆ ಹೋದ್ರೆ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ಗೂ ಹೋಗುವಂಥ ಒಂದು ಪೊಸಿಷನ್ ಸಿಕ್ಕಿದೆ. ಆದ್ರೆ ಅವಾಗ ಒಬ್ಬ ಪೈಲ್ವಾನ್ ನ್ಯಾಷನಲ್ಗೆ ಹೋಗ್ಬೇಕಾದ್ರೆ ಕಷ್ಟ ಆಗಿರೋದು. ಅಷ್ಟು ಪೈಲ್ವಾನರು ಇದ್ರು ಅವಾಗ, ಅಷ್ಟು ಪೈಲ್ವಾನರು ಇದ್ರು. ಅಂತ ಒಂದು ಒಳ್ಳೆ ಜಾಗಕ್ಕೆ ಹೋಗ್ಬೇಕಂದ್ರೆ ಇದಕ್ಕೆ ಬಂದವ್ರು ಮಾತ್ರ ಹೋಗ್ತಿದ್ರು. ಈಗ ಹಂಗಲ್ಲ, ಎಲ್ಲ ಕಡೆನೂ ಗೌರ್ಮೆಂಟ್ ಅಲ್ಲೇ ಒಂದು ಹಾಸ್ಟೆಲ್ಗಳು ಮಾಡಿದ್ದಾರೆ. ನಮ್ಮ ಟೈಮ್ದಲ್ಲಿ ಇರಲಿಲ್ಲ. ನಾವು ಎಲ್ಲಿ ಆಖಾಡ್ದಾಗಿದ್ರು, ಇಲ್ಲಿ ಧಾರವಾಡದಾಗ ಮಾರುತಿ ಆಖಾಡ್ದಾಗಿದ್ವಿ, ಇಲ್ಲಿ ಮಾಡ್ತಾ ಇದ್ವಿ. ಕೆಲವರೆಲ್ಲ ಕೊಲ್ಹಾಪುರದಾಗಿದ್ರು. ಬಟ್ ಈಗಿನ ಪೊಸಿಷನ್ದಲ್ಲಿ ಕುಸ್ತಿ ಪೈಲ್ವಾನಗಿರಿ ಮಾಡಿದ್ರೆ ಕೆಲವರಿಗೆ ಭಾಳ ಅಂದ್ರೆ ಭಾಳ ಮುಂದಿನ ಜನ್ಮದಲ್ಲಿ ಹೋಗ್ತದೆ. ಈಗೇನ ನಾವು ಒಂದು 500,000 ತಗೋತಿದ್ವಿ, 1 ಲಕ್ಷ ತಗೋತಾ ಇದ್ವಿ ಈಗಿನ ಪೈಲ್ವಾನ. ಅದ್ರ ಅಷ್ಟೇ ಇದೈತೆ. ಆದ್ರೆ ಮೊದಲಿಗೂ ಈಗ ವ್ಯತ್ಯಾಸ ಇರೋದ್ರೆ ಅಷ್ಟೇನೆ. ಈಗಿನ ಪೈಲ್ವಾನ್ಗಿರಿ ಕುಸ್ತಿನೂ ಐತಿ, ಹೆಣ್ಮಕ್ಳದು ಐತಿ, ಇಂಟರ್ನ್ಯಾಷನಲ್ಗೆ ಹೋಗ್ಬೋದು. ಒಂದು ಲೆಕ್ಕದಿಂದ ಹೋದ್ರೆ ಒಲಿಂಪಿಕ್ ಹೋಗ್ಬೋದು. ಆಗಿನ ಕಷ್ಟದಲ್ಲಿ ಒಲಿಂಪಿಕ್ ಹೋಗ್ಬೇಕಂದ್ರೆ ಎಲ್ಲೆಲ್ಲಿ ನಾವು ಹುಟ್ಟಿದ ಜೀವನದಾಗ ಬಂದವ್ರು ಮಾತ್ರ. ಹೆಸರು ಅರ್ಜುನ್ ಖಾನಾಪುರ್ ಅಂತ ಪೈಲ್ವಾನ್ ಹೆಸರು. ಕುಸ್ತಿ ಪಂದ್ಯಾವಳಿಯಲ್ಲಿ ರಾಜ್ಯಕ್ಕೆ ಹೆಸರಾದಂತ ಹಾಗೂ ವಿವಿಧ ಪ್ರಶಸ್ತಿಗೆ ಭಾಜನರಾದ ರಾಜೇಸಾಬ್ ಬೇವಿನ ಗಿಡದ್ರವರು ಮಾತನಾಡಿ, ಕುಸ್ತಿಪಟುಗಳಿಗೆ ಸರ್ಕಾರ ನೌಕರಿಗಳನ್ನ ನೀಡಬೇಕು ಎಂದು ಆಗ್ರಹಿಸಿದರು. ಅವಾಗ ಅರ್ಜುನ್ ಪೈಲ್ವಾನ್ ಖಾನಾಪುರ್ ಅಂತ ಹೇಳಿ ದೊಡ್ಡ ಪೈಲ್ವಾನ್ರು ಅವರು. ಕರ್ನಾಟಕ ಕೇಸರಿ, ಕರ್ನಾಟಕ ಕಂಠೀರವ, ಕರ್ನಾಟಕ ಕುಮಾರ ಅಲ್ಲ, ಕೆಂಪೇಗೌಡ ಪ್ರಶಸ್ತಿ ಎಲ್ಲ ಅವಾರ್ಡ್ ತಗೊಂಡವ್ರ ಕರ್ನಾಟಕದಾಗ ಅಂದ್ರೆ ಅರ್ಜುನ್ ಪೈಲ್ವಾನ್ ಖಾನಾಪುರ್. ವ್ಯತ್ಯಾಸನಿಗೆ ಮೊದಲಿನಂಗ ಹುಡುಗರಿಗೆ ಪ್ರೋತ್ಸಾಹ ಇಲ್ಲ. ನೌಕರಿಗಳು ಕೊಡ್ಬೇಕು ಪೈಲ್ವಾನ್ರಿಗೆ. ಒಳ್ಳೆ ಪೈಲ್ವಾನ್ರು ಇದ್ರಂದ್ರೆ ಅವ್ರಿಗೆ ಸೆಲೆಕ್ಷನ್ ಮಾಡಿ ನೌಕರಿ ಕೊಡ್ಬೇಕು, ಹಾಸ್ಟೆಲ್ನ ತಗೋಬೇಕು. ಅಲ್ಲೆಲ್ಲೆಲ್ಲೇ ನೌಕರಿ ತಗೊಂಡ್ರ ಅವ್ರಿಗೆ ತಿನ್ನಾಕ ಉಣ್ಣಾಕ ಶಿಸ್ತಾಕತ್ತೆ. ಇಲ್ಲ ಅಂತಂದ್ರ ಅವ್ರಿಗೆ ಬಡತನ ಪರಿಸ್ಥಿತಿ ಒಳಗಿರ್ತಾವ. ಪೈಲ್ವಾನ್ಗಿರಿ ನಷ್ಟ ಹೊಂಟತ್ತೀಗ. ಅದಕ್ಕೆ ಒಳ್ಳೆ ಪೈಲ್ವಾನ್ರಿಗೆ ಒಟ್ಟು ಗೌರವ ಕೊಟ್ರೆ ಚಲೋ ಹುಡುಗರು ಮುಂದೆ ಹೋಗ್ತಾರ, ನ್ಯಾಷನಲ್ ನಂಬರ್ ಮಾಡ್ತಾರ. ಇವರೆಲ್ಲ ನಾವೆಲ್ಲ ನಮ್ಮ ಹೊಸದ್ರ ಕೈಯಾಗ ನಾವು ತಯಾರಾಗ್ಯವ. ಅರ್ಜುನ್ ಪೈಲ್ವಾನ್ ಖಾನಾಪುರ್ ರುದ್ರಪ್ಪನ ಅನಿಸಿ ಇವ್ರ ಕೈಯಾಗ ನಾವು ತಯಾರಾಗ್ಯವ. ಮಾರುತಿ ತಾಲೀಮ್ದಾಗ ಇದ್ದೀವಿ, ಅಲ್ಲಿ ಕೊಲ್ಹಾಪುರದಾಗೂ ಇದ್ವಿ. ಯಾವ ರೀತಿ ತರಬೇತಿ ಕೊಡ್ತೀರಿ? ಮಾಡಿಸ್ತೇವಲ್ರಿ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ, ರನ್ನಿಂಗ್ ಮಾಡ್ತಾರ, ರನ್ನಿಂಗು ದಂಡ ಬೈಟೆ ಹೊಡಿತಾರ. ಮುಂಜಾನೆ ಪ್ರಾಕ್ಟೀಸ್ ರನ್ನಿಂಗ್ ಪನ್ನಿಂಗ್ ಮಾಡ್ತಾರ. ನಾವೇನ್ ಇದನ್ ಮಾಡೇವಲ್ಲ ಆ ಪ್ರಕಾರ ನಾವು ಅವ್ರಿಗೆ ಇದನ್ ಮಾಡ್ತೇವೆ, ತರಬೇತಿ ಕೊಡ್ತೀವಿ. ಎರಡು ಟೈಮ್. ಕರ್ನಾಟಕ ದಸರಾ ಕೇಸರಿ ಆಗ್ಯಾವ, ಕುಮಾರ್ ಆಗ್ಯಾವ.
ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕೊಟ್ಟಾರ ನಮಗೆ ಕಂಠೀರವಾದಾಗ ರಾಜು ಸಾಬ್ ದಸೀರ್ ಸಾಬ್ ಬೇವಿನ ಗಿಡದ. ಈ ಸಂದರ್ಭದಲ್ಲಿ ಮಹದೇವ್ ದುರ್ಗನ್ನವರ್, ನಾಗರಾಜ್ ಜಕ್ಕನ್ನವರ್, ಭೀಮನ್ಗೌಡ ಭೀಮಪ್ಪನವರ್, ಶಿವನಪ್ಪ ಬಂಗಾರಿ, ಮಕ್ತುಮ್ ಸಾಬ್ ನದಾಫ್, ಹನುಮಂತ್ ಹೊಸಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕುಸ್ತಿ ಪಂದ್ಯಾವಳಿ ನೋಡಲು ತರ್ಸಿನಕೊಪ್ಪ ಮತ್ತು ಇಟ್ಟಿಗಟ್ಟಿಯ ಗ್ರಾಮಸ್ಥರು, ಹಿರಿಯರು, ಯುವಕರು ನೂರಾರು ಸಂಖ್ಯೆಯಲ್ಲಿ ಇದ್ದರು. नेक्स्ट कुस्ती अमृत पहलवान तर्शिनकोप्पा तालीम मारुति धारवाड़, हर्षल पहलवान नरेंद्र तालीम ज्योति धारवाड़ रेडी इरबेक. इंद्र कुमार पहलवान तर्शिनकोप्पा, बाबा साहेब DYSS धारवाड़ ಈ ಕುಸ್ತಿಗೆ ಕರ್ನಾಟಕದ ಕೇಸರಿ ಹಾಗೂ ಕಂಠೀರವಾದಂತ ಮಾಜಿ ಪೈಲ್ವಾನರಾದಂತ ಅರ್ಜುನ್ ವಸಾದ್ ಈ ಕುಸ್ತಿಗೆ ಆಶೀರ್ವದಿಸಬೇಕಾಗಿ ವಿನಂತಿ. ಈ ಕುಸ್ತಿನ